ಕನ್ನಡದ ಸೀರಿಯಲ್ ನಾಯಕ ನಟ ಇದೀಗ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಹಾಗಾದ್ರೆ ಯಾರು ಈ ನಾಯಕ ನಟ, ಏನಾಯ್ತು ಈ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದಲ್ಲಿ ಸೂಪರ್ ಸ್ಟಾರ್ ಆಗಿ ಕೂಡ ಮೆರೆದಂಥ ಇವರು ಸಿನಿಮಾಗಳಲ್ಲಿ ನಾಯಕನಾಗಿ, ಅದರಲ್ಲಿ ಕ್ಷಣ ಬಾಯ್ ಫ್ರೆಂಡ್ ಸಿನಿಮಾಗಳಲ್ಲೂ ನಾಯಕನಾಗಿ ಅಭಿನಯಿಸಿ, ತದನಂತರ ಇತ್ತೀಚೆಗೆ ಬಂದಂಥ ಜೀ ವಾಹಿನಿಯಲ್ಲಿ ಬರ್ತಿದ್ದಂತಹ ಹಿಟ್ಲರ್ ಕಲ್ಯಾಣ ಸೀರಿಯಲ್ನ ನಾಯಕ ನಟನಾಗಿ ಕೂಡ ಅಭಿನಯಿಸುತ್ತಿದ್ದಂಥ ಅತಿ ದೊಡ್ಡ ನಟ ಇದೀಗ ತೀವ್ರ ಹೃದಯಾಘಾತವಾಗಿ ಮಲಗಿದ ಜಾಗದಲ್ಲಿ ಕೊನೆಯುಸಿರೆಳೆದಿರುವಂಥದ್ದು. ಇದೊಂದು ಸಿನಿಮಾ ರಂಗಕ್ಕೆ ತುಂಬಲಾರದಂಥ ನಷ್ಟ ಆಗಿರುವಂಥದ್ದು. ಹಾಗಾದರೆ ನೋಡ್ತಾ ಬಂದು ದಿಲೀಪ್ ರಾಜ್ ಅವರು ತುಂಬಾ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ವ್ಯಕ್ತಿತ್ವ ಅಂತ ಹೇಳ್ಬೋದು. ಮತ್ತು ತುಂಬಾ ಸಾಧು ವ್ಯಕ್ತಿತ್ವ ಮತ್ತು ತುಂಬಾ ಕಷ್ಟಪಟ್ಟು ಇಲ್ಲಿ ತನಕ ಬಂದಂಥವರು. ಸಿನಿಮಾದ ನಾಯಕನಾಗಿ ಫೇಲ್ ಆದರೂ ಸಹ ಸೀರಿಯಲ್ ನಾಯಕನಾಗಿ, ನಟನಾಗಿ ಅವರು ಗೆದ್ದು ಬಂದಿದ್ದರು ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಜಿ ಕನ್ನಡದಲ್ಲಿ ಮತ್ತು ಸ್ಟಾರ್ ಸುವರ್ಣದಲ್ಲಿ ಬರ್ತಿದ್ದ ಕೆಲವು ಸೀರಿಯಲ್ಗಳಿಗೆ ಕೂಡ ಇವರು ನಿರ್ಮಾಣನೂ ಕೂಡ ಮಾಡ್ತಾಯಿದ್ರು ಎಂಬುದೇ ಒಂದು ವಿಶೇಷ ಅಂತ ಹೇಳ್ಬೋದು. ಇಂಥ ಅದ್ಭುತವಾದ ಕಲಾವಿದ ನಟ ದಿಲೀಪ್ ರಾಜ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಈಗ ಬಂದಿರೋದು. ಏನೇ ಇರಲಿ, ಇವರ ಆತ್ಮಕ್ಕೆ ಶಾಂತಿ ದೊರಕಲಿದೆ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ.